ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು. ಈಗ ನಂದು ಕೆಲಸ ಮೊದಲು ಈ ಕೆಲಸ ನೋಡಿ, ಈ ಅಡಿಕೆ ಒಣಗಿಸೋದ್ರ ಒಳಗೆ ಎಲ್ಲದು ಹಾಳಾಗಿ ನೀರಲ್ಲಲ್ಲಿ ಬೀಳ್ತಾ ಇದೆ. ಅದನ್ನೆಲ್ಲ ಸರಿ ಮಾಡಬೇಕಂದ್ರೆ ಹಾಳಾದ್ದಲ್ಲ, ಅದು ಸೈಡಿಗೆ ನಾವು ನಮ್ಮ ಈ ಅಳತೆಯಿಂದ ಸಣ್ಣದಾಗಿತ್ತು ತಂದ ಪ್ಲ್ಯಾಸ್ಟಿಕ್ ಆ ಮೇಲೆಗೆ ಕಟ್ಟುವಂಥದ್ದು. ಅದಕ್ಕೆ ಸೈಡಿಗೆ ಒಂದು ಸ್ವಲ್ಪ 1-1.5 ಫೀಟಿನಷ್ಟು ಎಕ್ಸ್ಟ್ರಾ ನಾವು ಪೀಸ್ ವಾಪಸ್ ತೆಕ್ಕೊಂಡು ಬಂದು ಅದನ್ನು ಸರಿ ಮಾಡಿದ್ದು. ಆ ಜಾಗಕ್ಕೆ ಅದರ ಎಡೆಯಿಂದ ಅದರ ಹಗ್ಗ ಎಲ್ಲ ಕಟ್ಟಿದ್ದು ಬಿಟ್ಟು ಒಳಗೆ ನೀರು ರಟ್ತಾ ಇತ್ತು ಹೊರಗಿನಿಂದ. ಅದಕ್ಕೋಸ್ಕರ ನಾನೀಗ ಅದನ್ನೆಲ್ಲ ವಾಪಸ್ ಎಲ್ಲ ಸರಿ ಮಾಡಿ ನಾನು ಮಗನು ಕಟ್ಟುವ ಕೆಲಸಕ್ಕೆ ಹೊರಟದ್ದು. ಒಬ್ಳಿಗಾದರೆ ತುಂಬ ಹೊತ್ತು ಬೇಕಾಗ್ತದೆ ಇದರ ಕೆಲಸ ಹೊರಟ್ರೆ. ನಮಗೆ ಅದೆಲ್ಲವನ್ನು ಈಗ ಕ್ಲೀನ್ ಮಾಡಿ ಅದರ ಒಳಗೆ ಸರಿ ಮಾಡುವ ಕೆಲಸ ಇದೆ. ಅಡಿಕೆವು ಅಲ್ಲಿ ಇಲ್ಲೆಲ್ಲ ಒದ್ದೆ ಆಗಿದೆ. ಇದನ್ನೆಲ್ಲ ಸರಿ ಮಾಡಿದ ಮೇಲೆ ಅದು ಮತ್ತೇನು ಒದ್ದೆ ಆಗೋದಿಲ್ಲ ಅಡಿಕೆಯಲ್ಲಿ ಒಳಗೆ. ಮತ್ತು ಇದನ್ನು ನಾವು ಮಾಡಿ ಒಂದು 5.5 ವರ್ಷ ಎಲ್ಲ ಆಯ್ತು. ಈ ಪ್ಲ್ಯಾಸ್ಟಿಕನ್ನು ಮೇಲೆಗೆ ನಾವು ಕಟ್ಟಿ ಅದಕ್ಕೆ ಅದು ಸಹ ಸ್ವಲ್ಪ ಅಲ್ಲಲ್ಲಿ ತೂತಾಗಲಿಕ್ಕೆ ಶುರುವಾಗಿದೆ ಈಗ. ಇನ್ನು ಇದು ಈ ಸಲ ಮಳೆಗಾಲ ಮುಗಿಯುವ ತನಕ ಮತ್ತೆ ನಾವು ಇದಕ್ಕೆ ಬೇರೆ ಹಾಕ್ತೇವೆ ಇದರ ಮೇಲೆಗೆ. ಅದು ಹಾಗೆ ಈ ಮೊನ್ನೆಯಿಂದ ಭಾರಿ ಮಳೆ ಸಹ, ಅದರಿಂದಾಗಿ ಅಲ್ಲಲ್ಲಿ ಈಗ ಗಾಳಿ ಜೋರು ಬಂದು ಅದೆಲ್ಲ ಹಾಳಾದ್ದು ನಮಗೆ. ಅದು ಅಲ್ಲಲ್ಲಿ ಕಟ್ಟಿದ ಹಗ್ಗಗಳು ಹಾಳಾಗಿದೆ. ಈ ಸಲ ಮಳೆಗಾಲಕ್ಕಾಗುವ ನಾನು 2 ಸಲ ಹೊರಗಿಂದೆಲ್ಲ ಸರಿ ಮಾಡಿದ್ದೆ. ಈಗ ವಾಪಸ್ ಇಲ್ಲಿ ಹೀಗಾಗಿದೆ ನೋಡಿ. ಹಾಗೆ ಈ ಅಡಿಕೆಯನ್ನು ಸಹ ಅದು ನಾವು ಒಟ್ಟು ಅಲ್ಲಲ್ಲಿ ತಂದು ನೀರು ಬೀಳದ ಜಾಗ ಅಂತ ಹಾಕಿ ಅದನ್ನೆಲ್ಲ ವಾಪಸ್ಸಿನ್ನು ಸರಿ ಮಾಡಿ ಗುಡಿಸಿ ಅದರ ಒಳಗೆ ಕಸ ಎಲ್ಲ ಇದೆ ಮಣ್ಣು ಅಂತ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ ತೆಗಿಬೇಕಂತ ಹೊರಟದ್ದು. ಇವತ್ತು ಫುಲ್ ಇದರ ಕೆಲಸ ತುಂಬ ಹೊತ್ತು ಬೇಕಾಗ್ತದೆ. ಇದನ್ನು ಹೊರಟ್ರೆ ನನಗೆ ಸ್ವಲ್ಪ ಆ ಕೆಲಸವನ್ನು ಸರಿ ಮಾಡದೆ ಅರ್ಧಂಬರ್ಧ ಮಾಡಿ ಹೋದರೆ ಸರಿಯಾಗೋದಿಲ್ಲ. ಮಾಡುವಾಗ ಎಷ್ಟೇ ಹೊತ್ತಾದರೂ ಎಲ್ಲ ಸರಿ ಮಾಡಿಯೇ ಹೊರಗೆ ಹೋಗೋದು ಮತ್ತು ಅದನ್ನು ನಮಗೆ ಕುಡಿದಷ್ಟು. ಈ ಸೈಡಲ್ಲೆಲ್ಲ ಇದು ನೋಡಿ, ನಮ್ಮದು ಹಳೆ ಮನೆಯಲ್ಲೆಲ್ಲ ಇದ್ದ ಮರದ ತುಂಡುಗಳೆಲ್ಲ ಇತ್ತು. ಅದು ಯಾವುದಕ್ಕಾದರೂ ಯೂಸ್ ಆಗ್ತದೆ ಅಂತ ಇಲ್ಲಿ ತಂದು ಇಟ್ಕೊಂಡದ್ದು. ಅಂದರೆ ಇದರಲ್ಲಿ ಈಗ 2 ವರ್ಷದಿಂದ ಈ ನಮ್ಮ ತೋಟ ಎಲ್ಲ ಹಾಳಾಗಿ ಜಾಸ್ತಿ ಅಡಿಕೆ ಏನಿದ್ರ ಒಳಗೆ ಸಿಗುವುದಿಲ್ಲ ಹಾಕಲಿಕ್ಕೆ. ಹಾಗಾದ್ರನ್ನೆಲ್ಲ ಅಲ್ಲೇ ಇಟ್ಟುಕೊಂಡದ್ದು. ಯಾವುದಕ್ಕಾದರೂ ಬೇಕಾಗ್ತದೆ ಒಮ್ಮೆ, ಆವಾಗ ನಮಗೆ ಮತ್ತೆ ಬೇಕಾದಾಗ ಏನು ಇರುವುದಿಲ್ಲ ನೋಡಿ, ಅದಕ್ಕೋಸ್ಕರ ಯೂಸ್ ಆಗ್ತದೆ ಅಂತ ಅಲ್ಲೆಲ್ಲ ಇಟ್ಟದ್ದು ನಾನು ಸೈಡಲ್ಲಿ. ಹಾಗೆ ಅದನ್ನೀಗ ಎಲ್ಲ ಆಚೆ ಈಚೆ ಮಾಡಿ ಎಲ್ಲ ಈ ಮೊದಲು ಈ ಹಗ್ಗ ಕಟ್ಟುವ ಕೆಲಸವನ್ನು ಮಾಡುವ ಅಂತ ಇಬ್ಬರು ಮಾಡಿಕೊಂಡಿದ್ದೇವೆ ಅಲ್ಲಿ ಸೈಡಿಂದ. ಒಬ್ಳಿಗಾದರೆ ನಿಜ ತುಂಬ ಕಷ್ಟ ಆಗ್ತದೆ ಅದನ್ನೆಲ್ಲ ಮಾಡಿಕೊಂಡು ಅದರ ಒಳಗೆ ಒಬ್ಳಿಗೆ ಕೂತ್ಕೊಂಡು ಮಾಡಲಿಕ್ಕೆ ಉದಾಸೀನ ಆಗ್ತದೆ. ಹಾಗೆ ಅವನನ್ನು ಬಾ ಅಂತ ಹೇಳಿ ನಾನು ಕರೆದದ್ದು ಅಲ್ಲಿಗೆ. ಅದೆಲ್ಲ ಕೆಳಗಡೆ ನೇತುಕೊಂಡಿದೆ ಆ ಟರ್ಪಲ್, ನಾನು ಜಾಯಿಂಟ್ ಅಂತ ಹೇಳಿದ್ದು ನೋಡಿ. ಹಾಗೆ ಅದರ ಎಡೆಯಿಂದಾಗಿ ಒಳಗೆಲ್ಲ ನೀರು ಬರ್ತಾ ಇತ್ತು, ರಟ್ಟಿಕೊಂಡಿತ್ತು. ಇದು ಪೈಪು ಸಹ ಎಲ್ಲ ಬೆಂಡಾಗಿದೆ. ಈ ಸಲ ಬೇಸಿಗೆಯಲ್ಲಿ ಇದನ್ನೆಲ್ಲ ಬೇರೆ ಹೊಸ್ತೆ ನಾವು ಹಾಕಬೇಕಷ್ಟೇ. ಇದಕ್ಕೆ ಎಲ್ಲ ಸರಿ ಮಾಡಿ ಮಾಡಬೇಕಂತ ಇದ್ದೇನೆ ನಾನು. ಅದನ್ನು ಪೈಪೆಲ್ಲ ವಾಪಸ್ ಹೊಸ್ತು ಇದಕ್ಕೀಗ ವರ್ಷ ಸುಮಾರು ಆಯಿತು ಈ ಪೈಪಿಗೆ. ನಮ್ಮದು ಹಳೆ ಮನೆಯ ಅಲ್ಲಿ ಇದ್ದದ್ದನ್ನೇ ಪೈಪೆಲ್ಲ ತಂದು ನಾವೇ ಇದನ್ನೆಲ್ಲ ಇಲ್ಲಿ ಹಾಕಿದ್ದು. ನಾನು ಇವರು ಮಗ ಎಲ್ಲ ಸೇರಿಕೊಂಡು ನಾವೇ ಫಿಕ್ಸ್ ಮಾಡಿದ್ದಿದೆಲ್ಲ ಪೈಪು. ಆ ಥರ ಕೆಲಸದವರ ಹತ್ರ ಮಾಡಿಸಿದ್ದಲ್ಲ ನಾವು. ಅದು ಆ ಸೈಡಿಗೆಲ್ಲ 1-2 ಲೈನ್ ಕಲ್ಲು ಕಟ್ಟುವುದನ್ನೆಲ್ಲ ಮೇಸ್ತ್ರಿ ಹತ್ರ ಮಾಡಿಸಿದ್ದೇವೆ. ಇದಕ್ಕೆ ಹೀಗೆ ಹಾಕುವ ಕೆಲಸ ಎಲ್ಲ ನಾವೇ ಮಾಡಿಕೊಂಡದ್ದು. ಹಾಗೆ ಇನ್ನೀಗ ಬೇಸಿಗೆಯಲ್ಲಿ ಇದಕ್ಕೆ ವಾಪಸ್ ಹೊಸ್ತು ಹಾಕಬೇಕಷ್ಟೇ. ಇನ್ನು ನೆಕ್ಸ್ಟು ಮಳೆಗಾಲಕ್ಕೆ ಇದುವೇ ಉಳಿಲಿಕ್ಕಿಲ್ಲ, ಬೇರೆ ಹಾಕ್ತೇವೆ. ಅಂದರೆ ಈ ಮತ್ತು ಪ್ಲ್ಯಾಸ್ಟಿಕ್ ನಮಗೆ ಅಂಗಳಕ್ಕೆ ಹುಲ್ಲು ಬರದಾಗೆ ಹಾಕಲಿಕ್ಕೆ ಯೂಸ್ ಆಗ್ತದೆ. ಹೇಗಾದರೂ ಇದನ್ನು ತೆಗೆದು ಮಡಿಸಿಟ್ಕೊಳ್ಳೋದು, ಹೊಸ್ತು ಹಾಕಿದ್ರೆ ಆಯಿತು ನೋಡಿ. ಹಾಗೆ ಅದು ಬರುವಷ್ಟು ಸಮಯ ಅಂಗಳಕ್ಕೆ ಹಾಕಲಿಕ್ಕೂ ಆಗ್ತದೆ, ಬೇಗ ಹಾಳಾಗೋದಿಲ್ಲ ಜಾಗ್ರತೆಯಲ್ಲಿ ತೆಗೆದಿಟ್ಟುಕೊಂಡ್ರೆ. ಅಲ್ಲಿಗೆ ಬೇಡದ್ದು ಇಲ್ಲಿಗೆ ಆಗ್ತದೆ. ಹಾಗೆ ಈ ಅಡಿಕೆಯನ್ನೆಲ್ಲ ಹೆಕ್ಕಿ ತಂದು ಫಸ್ಟಿಗೆ ಹೆಕ್ಕಿದ್ರಿಂದೆಲ್ಲ ನಾನು ಹಸಿ ಅಡಿಕೆ ಎಲ್ಲ ಹೆಕ್ಕಿದ್ದೆ ಹಣ್ಣಿಂದ ಎಡೆಯಿಂದೆಲ್ಲ. ಆಮೇಲೆ ತಂದದನ್ನು ಹಾಗೇ ಮಗ ಒಳಗೆ ತಂದುಕೊಂಡೋಗಿ ಅವ ಹಾಕ್ತಿದ್ದ, ಮತ್ತು ನಾನು ಹೋಗೇ ಇಲ್ಲ ಆ ಕಡೆ. ಹಾಗೆ ಅದು ಒಣಗಿದ್ರು ಮತ್ತೆ ನಂಗೆ ಕಾಣ್ತದೆ. ಹಾಗೆ ನಾನು ದೊಡ್ಡ ತಲೆ ಬಿಸಿ ಮಾಡಿರಲಿಲ್ಲ ಅದು ಹೆಕ್ಕೆ ಆಗಿಲ್ಲ ಅಂತ. ಹಾಗೆ ಅದರನ್ನೆಲ್ಲ ಈಗ ಹೆಕ್ತಾ ಇದ್ದೇನೆ ನಾನು. ಅಂದರೆ ಅಡಿಕೆ ಸುಲಿಯುವಾಗ ಆ ಹಾಳು ಅಡಿಕೆಗಳೇ ಸಿಕ್ಕಿದ್ರೆ ಅಡಿಕೆ ಸುಲಿಯುವಾಗ ಬೋರ್ ಆಗ್ತದೆ. ಎಷ್ಟು ಅದುವೇ ಸಿಕ್ಕಿದ್ರೆ ಆಗೋದಿಲ್ಲ ಕೈಗೆ. ಅದಕ್ಕೋಸ್ಕರ ಅದರನ್ನೇ ಬೇರೆಯೇ ಹಾಳನ್ನೇ ಸುಲಿಯುವಾಗ ಆದರೆ ಏನಾಗೋದಿಲ್ಲ. ಒಳ್ಳೆ ಅಡಿಕೆಯ ಜೊತೆ ಹಾಳು ಜಾಸ್ತಿ ಇದ್ದರೆ ಕಷ್ಟ ಆಗ್ತದೆ. ಅದಕ್ಕೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಾನು.
ಹಾಗೆ ಇದು ಇಂಥ ಹಸಿ ಅಡಿಕೆ ಎಲ್ಲ ಬಿದ್ದದ್ದು ಮತ್ತು ಸುಲಿಲಿಕ್ಕೆ ಸ್ವಲ್ಪ ಗಟ್ಟಿ ಇರ್ತದೆ ಒಣಗಿದ ಮೇಲೆ, ಕೈಗೆಲ್ಲ ತಾಗಿಯೂ ಹೋಗ್ತದೆ ಕುತ್ತುವಾಗ. ಅದಕ್ಕೋಸ್ಕರ ಅದನ್ನು ಮತ್ತೆ ಸುಲಿಯುವುದು ನಾನೇ, ಮತ್ತೆ ಅದಕ್ಕೋಸ್ಕರ ಎಲ್ಲ ತೆಗೆದಿಟ್ಟರೆ ಸುಲಭ ಆಗ್ತದೆ, ಜಾಗೃತೆಯಲ್ಲೇ ಸುಲಿಲಿಕ್ಕೆ ಆಗ್ತದೆ. ಇಂಥದನ್ನೆಲ್ಲ ಕೆಲಸದವರ ಹತ್ರ ನಾವು ಮಾಡಿಸಿದರೆ ಕೆಲಸ, ಅದರಲ್ಲಿ ಸಿಗುವುದು ಅವರಿಗೆ ಕೊಡಲಿಕ್ಕೆ ಸಾಕಾಗುವುದಿಲ್ಲ ಅಂಥದ್ದನ್ನೆಲ್ಲ. ಅದಕ್ಕೋಸ್ಕರ ಮನೆಯವರೇ ಸುಲಿದ್ರೆ ಒಳ್ಳೆಯದಾಗ್ತದೆ. ಹಾಗೆ ತುಂಬ ಇರುವುದಿಲ್ಲ, ಅದೆಲ್ಲ ಸ್ವಲ್ಪ ಇರ್ತದೆ ಅಷ್ಟೇ, ಒಂದು ಸಣ್ಣ ಗೋಣಿ ಅಷ್ಟು ಇರ್ತದೆ. ಈಗ ಇದರನ್ನೆಲ್ಲ ಒಮ್ಮೆ ಎಲ್ಲ ತೆಗೆದು ಸರಿ ಮಾಡಿ ಸೈಡಿಂದ ಅದರನ್ನೆಲ್ಲ ಕಟ್ಟಿದ ಕಾರಣ ಈಗ ಇನ್ನು ಎಲ್ಲೂ ಒಳಗೆ ನೀರು ಬರೋದಿಲ್ಲ. ಹಾಗೆ ಸೈಡಿಂದಲೇ ಅಡಿಕೆ ಹಾಕುವ ಅಂತ ಮಾಡಲಿಕ್ಕೆ ಹೊರಟದ್ದು. ಮತ್ತು ಈಗ ಹೊರಗೆ ಜೋರು ಮಳೆ ಬರ್ತನೂ ಇದೆ, ಆದ ಕಾರಣ ಇದರೊಳಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಮಳೆ ಬರದೆ ಬಿಸಿಲು ಸ್ವಲ್ಪ ಇದ್ದರೂ ಸಾಕು, ಇಲ್ಲಿ ಬಂದು ಕೂತ್ಕೊಂಡು 5 ನಿಮಿಷವೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮಳೆ ಬರುವಾಗಲೇ ನಾನು ಹೊರಟದ್ದು ಇದರೊಳಗೆ ಬಂದು ಕೆಲಸ. ಅಲ್ಲೆಲ್ಲ ನೋಡಿ ಒದ್ದೆ ಹಾಕಿಕೊಂಡಿದೆ ನೋಡಿ, ಸ್ವಲ್ಪ ನೀರು ನೀರೆಲ್ಲ ಒಳಗೆ ಬಂದು ಮಣ್ಣೆಲ್ಲ ಸ್ವಲ್ಪ ಒದ್ದೆ ಆಗಿದೆ. ಅದಕ್ಕೆ ಟರ್ಪಲ್ ಅದರ ಅಡಿಗೆ ಹಾಕಿಕೊಂಡೇ ಇದೆ, ಅಡಿಕೆ ಒದ್ದೆ ಆಗೋದು ಬೇಡ ಅಂತ. ಹಾಗೆ ಈಗ ಇದರನ್ನೆಲ್ಲ ಆಚೆಗೆಲ್ಲ ಮಾಡಿ ಎಲ್ಲ ಇದರ ಫುಲ್ ಕೆಲಸ ಇವತ್ತು. ನೋಡಿ ಇಲ್ಲೆಲ್ಲ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿದ್ದೇನೆ. ಈಗ ನಾನು ಮಣ್ಣೆಲ್ಲ ತೆಗಿಬೇಕಷ್ಟೆ, ಅಲ್ಲಲ್ಲಿ ರಾಶಿ ಇಟ್ಟುಕೊಂಡಿದ್ದೇನೆ. ಅಂದರೆ ಈ ಮಳೆಗಾಲದಲ್ಲಿ ಬಿದ್ದ ಅಡಿಕೆ ನಮ್ಮ ತೋಟದಲ್ಲಿ ಕೆಸರಲ್ಲಿ ಹೂತಿರ್ತದೆ, ಆದ ಕಾರಣ ಮಣ್ಣೆಲ್ಲ ಇದ್ದು ಒಣಗಿದ ಮೇಲೆ ಅದಲ್ಲಿ ಮಣ್ಣು ಉದುರಿರ್ತದೆ, ಅದರಿಂದೆಲ್ಲ ಕೆಳಗೆ ಬಿದ್ದಿರ್ತದೆ. ಆ ಮಣ್ಣನ್ನು ನಾನೆಲ್ಲ ಅಡಿಕೆಯನ್ನು ತೆಗೆದು ಆಚೆ ಈಚೆ ಹಾಕಲಿಕ್ಕೆ ಹೊರಟದ್ದು ಅದಕ್ಕೋಸ್ಕರ. ಇದನ್ನು ಸುಲಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕೆಸರು ಕೂತ ಅಡಿಕೆ ಆದ ಕಾರಣ. ಹಾಗೆ ಅದರನ್ನೆಲ್ಲ ತೆಗೆದು ಆಚೆ ಈಚೆ ಮಾಡಿದ್ದ ಅಡಿಕೆಯನ್ನು. ತುಂಬ ಮಣ್ಣು ಸಿಕ್ಕಿದೆ ಅದರಲ್ಲಿ, ಅದರನ್ನೆಲ್ಲ ಸೈಡಲ್ಲಲ್ಲಿ ರಾಶಿ ಹಾಕಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಬಂದದ್ದು. ನೋಡಿ ಅದರಿಂದ ಹೆಕ್ಕಿದ ಅಡಿಕೆ ಅಷ್ಟು ಸಿಕ್ಕಿದೆ ನೋಡಿ. ಅಲ್ಲಿ ಆಚೆ ಬೇರೆ ಇಲ್ಲಿ ಹಾಕಿದ್ದೇನೆ ಸಪ್ರೇಟಾಗಿ ಆ ಅಡಿಕೆಯನ್ನು. ಹಾಗೆಲ್ಲ ಕ್ಲೀನ್ ಆಯಿತು ನೋಡಿ. ಇಲ್ಲಿ ಈಗ ಮಣ್ಣೊಂದು ತೆಗೀಬೇಕಷ್ಟೇ, ಇನ್ನು ಅಲ್ಲಲ್ಲೆಲ್ಲ ಆಚೆಯಿಂದಲೇ ನಾನೆಲ್ಲ ಮಾಡ್ತಾ ಇದ್ದೇನೆ. ಅಷ್ಟು ಅಡಿಕೆಯೂ ಸಿಕ್ಕಿತ್ತು ನೋಡಿ, ಹಣ್ಣಡಿಕೆ ನೋಡಿ, ಇನ್ನೂ ತರಲಿಕ್ಕೆ ಉಂಟು ಆಚೆಯಿಂದ. ಹಾಗೆ ಇದರ ಒಳಗಿನ ಈ ಕೆಲಸ ಎಲ್ಲ ಮುಗೀತಾ ಬಂತು ನೋಡಿ. ಎಲ್ಲ ಮಣ್ಣು ತೆಗೆದ್ರೆ ಆಯ್ತು ಅಲ್ಲಿಂದ. ನೋಡಿ ತುಂಬ ಜಾಗ ಸಿಕ್ಕಿತು ಈಚೆ ಇನ್ನೀಗ ನಮಗೆ ಅಡಿಕೆ ಹಾಕಲಿಕ್ಕೆ. ಇಲ್ಲಿ ನೋಡಿ ಮಗ ಮಾಡಿದ ಮಂಗನ ಬೆಡಿ ಇದು. ಇಲ್ಲಿ ಒಂದು ಎಲ್ಲ ಕಡೆ ಭಾರಿ ಇತ್ತು ನೋಡಿ ಇದರದ್ದೊಂದು, ಆವತ್ತೊಂದು ಸ್ವಲ್ಪ ಸಮಯ ಹಿಂದೆ. ಹಾಗೆ ಅದನ್ನು ನೋಡಿ ಮಗನು ಮಾಡಿದ, ನೋಡ ನಾವು ಮಾಡುವ ಹೇಗಾಗ್ತದೆ ಅಂತ. ಹಾಗೆ ಮಾಡಿದ್ರಲ್ಲಿ ಅದು ಸರಿ ಬಂತು ಅವನು ಮಾಡಿದ್ದು. ಹಾಗೆ ಇಲ್ಲಿ ಏನಾದರೂ ಬೇರೆ ಪ್ರಾಣಿಗಳು ಯಾವುದಾದ್ರೂ ಉಪದ್ರಕ್ಕೆ ನಮ್ಮ ಅಂಗಳಕ್ಕೆ ಬಂದರೆ ನಾವು ಅದನ್ನು ಒಮ್ಮೊಮ್ಮೆ ಅಪರೂಪಕ್ಕೊಮ್ಮೆ ಸೌಂಡು ಮಾಡೋದಲ್ಲಿ. ಅದು ಸೌಂಡು ಮಾತ್ರ ಆಗೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ತಾಗಲಿಕ್ಕೆ ಹಾಗೆ ಗುರಿ ಇಟ್ಟು ಹೊಡಿಲಿಕ್ಕೆ ಏನು ಆಗೋದಿಲ್ಲ ಯಾವುದಕ್ಕೂ ಸಹ. ಒಂದು ಕಲ್ಲಿಟ್ಟು ಅದನ್ನು ಹೀಗೆ ಪರ್ಫ್ಯೂಮ್ ಅದರ ಒಳಗೆ ಸ್ಪ್ರೇ ಮಾಡೋದು ನಾವು. ಈ ಸ್ಪ್ರೇ ಮಾಡಿದ ಮೇಲೆ ಅದಕ್ಕೆ ಇನ್ನೊಂದು ಅದನ್ನು ಸಿಕ್ಕಿಸಿ ಗ್ಯಾಸ್ ಲೈಟರನ್ನು ಒತ್ತುದು. ಕಲ್ಲು ಸ್ವಲ್ಪ ದೂರ ಹೋಗ್ತದೆ, ಪೇಪರ್ ಮಾತ್ರ ಮೊದಲೇ ಬೀಳ್ತದೆ. ಅದು ಸೌಂಡಿಗಿರುವುದಷ್ಟೇ ಆ ಪೇಪರ್. ಹಾಗೆ ತೋಟಕ್ಕೆ ನಾವು ಅಡಿಕೆ ಹೆಕ್ಕಲಿಕ್ಕೆ ಹೋಗಿದ್ವಿ. ಆಗ ಮಗ ಅಲ್ಲೆಲ್ಲ ವೀಡಿಯೋ ತೆಗೆದಿದ್ದ. ಕೆರೆಗೆಲ್ಲ ನೀರು ಬರ್ತಾ ಇದೆ ತುಂಬ. ಈ ಜೋರು ಮಳೆಯಿಂದಾಗೆಲ್ಲ ತುಂಬಿ ಹರಿತಾ ಇದೆ ಅಲ್ಲಿ ನೀರು, ಕೆರೆಯಿಂದ ಕಣಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬ ನೀರು ಹೋಗ್ತಾ ಇದೆ. ನಾವು ಸ್ವಲ್ಪ ಮಳೆ ಕಡಿಮೆ ಆದಾಗ ತೋಟಕ್ಕೆ ಹೋದ್ದು. ಹಾಗೆ ಇಲ್ಲಿ ನೋಡಿ ಮೋರಿ ಎಲ್ಲ ಫುಲ್ಲಾಗಿ ಅಲ್ಲಿ ನೀರೇ ಹೋಗುವುದಿಲ್ಲ. ಆ ಕಣಿಯಲ್ಲೆಲ್ಲ ನೀರು ಫುಲ್ಲಾದ್ದು ಜೋರು ಬರುವಾಗ ಎಲ್ಲ ಮೇಲೆ ತೋಟದ ಒಳಗೆಯೇ ಬರಬೇಕಷ್ಟೆ. ಅದು ಮೋರಿ ಬಂದಾಗಿದೆ, ಆಚೆ ಒಳಗೆ ಬಂದೇ ಆಗಿದೆ. ಅದು ಏನೂ ಹೋಗ್ತಾ ಇಲ್ಲ ಅದರಲ್ಲಿ. ಹಾಗೆ ನೀರು ಈಚೆ ಬರಬೇಕಷ್ಟೆ ಜೋರು ಮಳೆ ಬರುವ ಹೊತ್ತಿಗೆ. ಹೀಗೆ ನಿಂತುಕೊಂಡಿದೆ ಈಗ ಆ ಕಣಿಯಲ್ಲೆಲ್ಲ ಇರುವ ನೀರು ಹಾಗೆ ನಿಂತುಕೊಂಡಿದೆ ಅಲ್ಲಿ.
ಅಷ್ಟು ಮೇಲಿಂದ ಮಣ್ಣು ಬಂದಿದೆ ಅಲ್ಲಾಗಿ. ಹಾಗೆ ಮಳೆ ಬರುವಾಗ ಹೋಗಲಿಕ್ಕೆ ಕಾಲಿಗೆ ತುಂಬ ನೀರಿರ್ತದೆ ತೋಟದೊಳಗೆ, ಅದಕ್ಕೆ ನಾವು ಜೋರು ಮಳೆ ಇರುವಾಗ ಹೋಗುವುದೇ ಇಲ್ಲ ತೋಟಕ್ಕೆ, ನೋಡಿದರೆ ತಲೆ ಸಹ ಹಾಳಾಗ್ತದೆ. ಅದಕ್ಕೋಸ್ಕರ ತೋಟದ ಹುಲ್ಲನ್ನು ತೆಗೀಲಿಲ್ಲ, ಅಷ್ಟು ಹುಲ್ಲಿದ್ದರೆ ಒಳ್ಳೆಯದಾಗ್ತದೆ, ತೋಟದ ಮಣ್ಣು ಕರಗಿ ಹೋಗುವುದಿಲ್ಲ. ಹಾಗೆ ಬಿಟ್ಟಿದ್ದೇವೆ ನಾವು ತೋಟದೊಳಗಿನ ಹುಲ್ಲನ್ನೆಲ್ಲ. ಇನ್ನೀಗ ಅಡಿಕೆ ಸರಿ ಹಣ್ಣಾಗುವಾಗ ಈ ಮಳೆ ಕಡಿಮೆ ಆದಮೇಲೆ ಹುಲ್ಲನ್ನೆಲ್ಲ ಕ್ಲೀನ್ ಮಾಡ್ತೇವೆ, ಅಡಿಕೆ ಹೆಕ್ಕಲಿಕ್ಕೆ ಸುಲಭ ಆಗ್ತದೆ ಆಗ. ಈಗಲೇ ಅರ್ಜೆಂಟ್ ಇಲ್ಲ, ಅದಕ್ಕೋಸ್ಕರ ತೆಗಿಸ್ಲೇ ಇಲ್ಲ ನಾವೀಗ ಹುಲ್ಲು. ಇದು ಕಾನಕಲ್ಲಟೆ ಬಳ್ಳಿ ನೋಡಿ, ಅವತ್ತೊಮ್ಮೆ ಅದನ್ನು ಯಾರೋ ಕೆಲಸದವರು ಬುಡದಿಂದ, ನಾನು ನೆಟ್ಟು ಮೇಲೆ ಹೋಗಿತ್ತದು ನಮ್ಮ ಹಲಸಿನ ಮರದ ತನಕ, ಬುಡದಿಂದ ಅದನ್ನು ಕಡ್ದು ಹಾಕಿದ್ರು. ಅವರಿಗೆ ಏನೋ ಕಾಟು ಬಳ್ಳಿ ಅಂತ ಹೇಳಿದ್ರು, ಅದು ಬೇಡದ್ದಂತ ಕಡ್ದದಂತ ಹೇಳಿದರು ನಾನು ಕೇಳಿದ್ದಕ್ಕೆ. ಹಾಗೆ ವಾಪಸ್ ನಾನು ಅದನ್ನು ಆ ಮರಕ್ಕೆ ಕಟ್ಟಿ ಇಟ್ಟಿದ್ದೆ, ಇನ್ಯಾರು ಕಡಿಯುವುದು ಬೇಡ ಅಂತ. ಹಾಗೆ ಈಗ ವಾಪಸ್ ಮೇಲೆ ಹೋಗಿದೆ. ಹಾಗೆ ಇಲ್ಲಿ ನೋಡಿ, ಒಂದು ಪಪ್ಪಾಯಿ ಮರದ ತಲೆ ಹೋಗಿತ್ತು ಮೊನ್ನೆ ಮಳೆಗಾಲದ ಶುರುವಲ್ಲಿ, ಅದು ವಾಪಸ್ ಚಿಗುರಿ ಅದರಲ್ಲಿ ಆಗಿದೆ ನೋಡಿ. ಈಗ ಮುಂಚೆ ಎಲ್ಲ ಈ ಥರ ಆಗ್ತಿರ್ಲಿಲ್ಲ ಪಪ್ಪಾಯಿ ಮರ, ಈಗ ಎಲ್ಲ ಅದ ಮುರಿದು ಬಿದ್ದರೂ ಕೂಡ ವಾಪಸ್ ಚಿಗುರಿ ಈಗ ಆಗ್ತದೆ, ಗೆಲ್ಲು ಬರ್ತದೆ ಅದರಲ್ಲೂ ಕೂಡ ಈಗ. ಹಾಗೆ ತೋಟದಲ್ಲಿ 2 ಬಾಳೆಗೊನೆ ಸಹ ಸಿಕ್ಕಿತು, ಹೋದ ಕಾರಣ ಸಿಕ್ಕಿತು, ಇಲ್ಲದಿದ್ದರೆ ಹಾಳಾಗಿ ಹೋಗ್ತಿತ್ತಲ್ಲಿ, ಅದು ಒಡೆದು ಹೋಗಿದೆ ಕೆಲವು ಕಾಯಿಗಳು. ಹಾಗೆ ನಮ್ಮ ಸಸಿ ತೋಟ ಸಹ ಚೆನ್ನಾಗಿ ಬಂದಿದೆ, ಇನ್ನು ಬೆಳೆ ತೆಗಿಲಿಕ್ಕೆ ಇನ್ನೊಂದು 2 ವರ್ಷ ಬೇಕದ್ರಲ್ಲಿ. ಆಮೇಲೆ ಈಗ ಈಗಲೇ ನೋಡುವಾಗ ಚೆನ್ನಾಗಿದೆ, ಸಣ್ಣ ಗಿಡದಲ್ಲಿ ಅಡಿಕೆ ಅದನ್ನು ನೋಡಲಿಕ್ಕೆ ಖುಷಿ ಆಗ್ತದೆ, ಕೊಯ್ಲಿಕ್ಕೂ ಸುಲಭ ಆಗ್ತದೆ, ಮದ್ದು ಬಿಡಲಿಕ್ಕೂ ಎಲ್ಲ. ಹಾಗೆ ಇನ್ನೊಂದು 2 ವರ್ಷ ಕಾಯಬೇಕು ನಾವು ಬೆಳೆ ತೆಗಿಬೇಕಂತಂದ್ರೆ ಅದನ್ನು. ಹಾಗೆ ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.